ಈಗಾಗಲೇ ಇಡೀ ರಾಜ್ಯಾದ್ಯಂತ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಾದಂತ BY ವಿಜಯೇಂದ್ರ ಅವರ ಯೋಜನೆಯಂತೆ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಳೆದ 3 ದಿನಗಳಿಂದ ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಆಂದೋಲನವನ್ನ ಶುರು ಮಾಡಿದ್ದೇವೆ. ಕಳೆದ 2 ವರ್ಷದಲ್ಲಿ ಈ ರಾಜ್ಯ ಸರ್ಕಾರ ಯಾವ SC ST ಸಮುದಾಯಕ್ಕೆ ಮೀಸಲಿಟ್ಟಂತ ಅವರ ಅಭಿವೃದ್ಧಿಗಾಗಿ ಅವರ ಕಲ್ಯಾಣಕ್ಕಾಗಿ ಇಟ್ಟಂತ ಹಣವನ್ನ SCP ಮತ್ತು TSP ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದು ಇದು ದಲಿತರಿಗಾದಂತ ಘೋರ ಅನ್ಯಾಯ. ಮತ್ತೆ ಈ ಸಾರಿ ಬಜೆಟ್ ನಲ್ಲಿ ಆ ಸಮುದಾಯಕ್ಕೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಏನು ಆಂದೋಲನ ನಡೀತಿದೆ ಅದರ ಭಾಗವಾಗಿ ಇವತ್ತು ನಾವು ರಾಮನಗರ ಜಿಲ್ಲೆಗೆ ಬಂದಿದ್ದೇವೆ. ನಮ್ಗೆಲ್ಲ ಗೊತ್ತಿದೆ, ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿತು. ಆ ಘೋಷಣೆಯಂತೆ ಜನಕ್ಕೆ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಆರ್ಥಿಕವಾಗಿ ಯಾವುದೇ ಅಂದಾಜಿಲ್ಲದೆ ಯೋಜನೆಯನ್ನು ಅನುಷ್ಠಾನ ಮಾಡಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಇವತ್ತು ಸಾಲದ ಸುಳಿಗೆ ತಲುಪಿದೆ. ಈಗಾಗಲೇ ಒಂದು ಅಂದಾಜಿನ ಪ್ರಕಾರ 1,70,000 ಕೋಟಿ ಸಾಲವನ್ನು ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಯಾವ ಹಿಂದುಳಿದ ಸಮುದಾಯ, ಯಾವ ಅಂಬೇಡ್ಕರ್ ಅವರ ಆಶಯ ಇತ್ತು, ಯಾವ ಸಂವಿಧಾನದ ಬದ್ಧತೆ ಇತ್ತು, ಯಾವ ತುಳಿತಕ್ಕೊಳಗಾದಂತ ಸಮಾಜದಲ್ಲಿ ಸರ್ವರಿಗೂ ಸಮ ಪಾಲು ಸಮ ಬಾಳು ಅನ್ನೋ ರೀತಿ ಬೆಳವಣಿಗೆ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಕೇಂದ್ರ ಸರ್ಕಾರ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಅದನ್ನೇ ಚರ್ಚೆ ಮಾಡಿ ಅದನ್ನ ಅನುಷ್ಠಾನವನ್ನು ಮಾಡಿ ಆ ಸಮುದಾಯಕ್ಕೆ ಹಣವನ್ನು ಮೀಸಲಿಟ್ಟಿತ್ತು. ಅದೇ ರೀತಿ ಕೇಂದ್ರ ಸರ್ಕಾರ ಸುಮಾರು 25 ಇಲಾಖೆಗಳಲ್ಲಿ ಇವತ್ತು ಆ SCP ಮತ್ತು TSP ಹಣವನ್ನು ಮೀಸಲಿಟ್ಟು ಆ ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಹಿಂದೆ ಇದೇ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಮೀಸಲಿಟ್ಟ ಹಣವನ್ನ ನಾವು ಯಾವುದೇ ಕಾರಣಕ್ಕೂ ಬೇರೆ ಯೋಜನೆಗಳಿಗೆ ಬಳಕೆ ಆಗ್ಬಾರ್ದು, ದುರ್ಬಳಕೆ ಆಗ್ಬಾರ್ದು ಅಂತಕ್ಕಂಥ ಯೋಚನೆಯನ್ನು ಮಾಡಿ 7D ಅನ್ನ ತಂದು ನಾನು ದಲಿತರ ಪರವಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಹೆಸರಲ್ಲಿ ದಲಿತರ ಹಣವನ್ನ ಸುಮಾರು 25,000 ಕೋಟಿಯನ್ನ ಕಳೆದ 2 ವರ್ಷದಲ್ಲಿ ಬಳಕೆ ಮಾಡಿದ್ದಾರೆ. ಮೊದಲನೇ ವರ್ಷದಲ್ಲಿ 11,000 ಕೋಟಿ, ಎರಡನೇ ಇದರಲ್ಲಿ 14,000 ಕೋಟಿಗೂ ಅಧಿಕ ಹಣವನ್ನ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಅವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ದುರ್ಬಳಕೆಯನ್ನು ಮಾಡಿ ಇವತ್ತು 7D ಅನ್ನು ತೆಗೆದು 7C ಮೂಲಕ ಅವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಕ್ ಹೊರಟಿದೆ. ತಮಗ್ ಗೊತ್ತಿರಲಿ, ಇವತ್ತು ಗ್ಯಾರಂಟಿ ಯೋಜನೆಗಳ ಹೆಸರನ್ನು ಹೇಳಿ ಮತ್ತೆ ಈ ಬಜೆಟ್ ನಲ್ಲಿ ಸುಮಾರು 14,288 ಕೋಟಿಯ ಹಣವನ್ನ ಬಳಕೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಮಾತಾಡ್ತಿದ್ದಾರೆ. ಅದಕ್ಕೆ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲಾ ಯೋಜನೆಗಳು ಕೂಡ ಆ ಹಣವನ್ನ ಮತ್ತೆ ಬಜೆಟ್ ನಲ್ಲಿ ಕಡಿತ ಮಾಡಿ ಹಣವನ್ನು ಇದಕ್ಕೆ ಬಳಸ್ತೀವಿ ಅಂತಕ್ಕಂಥ ಯೋಜನೆಯನ್ನು ಈಗಾಗಲೇ ಶುರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ, ದಯಮಾಡಿ ನೀವು ದಲಿತರ ಕಲ್ಯಾಣಕ್ಕೆ ಕೊಡಲಿ ಪೆಟ್ಟನ್ನು ತಾವು ಕೊಡಬೇಡಿ. ಯಾವ ದಲಿತರಿಗೆ ನಿಗಮಗಳ ಮೂಲಕ ಯಾರೋ ಒಬ್ಬ ಬಡ ರೈತ ಇದ್ರೆ ಅವನ ಜಮೀನಲ್ಲಿ ಬೋರ್ವೆಲ್ ಹಾಕೊಳ್ಳಕ್ಕೆ ಇರ್ತಕ್ಕಂಥ ಗಂಗಾ ಕಲ್ಯಾಣ ಯೋಜನೆ ಇವತ್ತು ನಿಂತಿದೆ. ಯಾವ ಬಡವನಿಗೆ ಸಣ್ಣ ಪ್ರಮಾಣದಲ್ಲಿ ದಲಿತನಿಗೆ ಯಾವ್ದೋ ಒಂದು ಜಮೀನ್ ತಗೊಳಕ್ಕೆ ಸರ್ಕಾರದ ಕಡೆಯಿಂದ ಕೊಡಬೇಕಾದಂತ ಅನುದಾನ ಇವತ್ತು ನಿಂತಿದೆ. ಯಾವ ಹಿಂದುಳಿದ ಸಮುದಾಯದ ಮಕ್ಕಳು ಶಾಲೆಗಳಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದವರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಯಾವ ಹಿಂದುಳಿದ ಸಮುದಾಯದವರು ಇವತ್ತು ಯಾವ್ದೋ ಒಂದು ವಾಹನ ತಗೊಳ್ಬೇಕು, ಆ ವಾಹನದ ಮೂಲಕ ತಮ್ಮ ಆರ್ಥಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಯೋಜನೆಗಳು ಇವತ್ತು ನಿಂತಿದೆ. ಯಾವುದೇ ಅಭಿವೃದ್ಧಿ ನಿಗಮಗಳಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗ್ಬೋದು, ಭೋವಿ ಅಭಿವೃದ್ಧಿ ನಿಗಮ ಆಗ್ಬೋದು, ವಾಲ್ಮೀಕಿ ಕಲ್ಯಾಣ ಅಭಿವೃದ್ಧಿ ನಿಗಮ ಆಗ್ಬೋದು, ಆದಿಜಾಂಬವ ಅಭಿವೃದ್ಧಿ ನಿಗಮ ಆಗ್ಬೋದು, ಈಗ ಯಾವುದೇ ನಿಗಮಗಳಿಗೆ ಇವತ್ತು ಹಣವನ್ನು ಹೊಂದಾಣಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ತಾವು ಮಾಡದೆ, ಯಾವ ಹಿಂದುಳಿದ ಸಮಾಜ ಇವತ್ತು ಸಮ ಸ್ಥಿತಿಗೆ ಬರಬೇಕು ಅಂತಂದ್ರೆ ಅವ್ರ ಶಕ್ತಿಯನ್ನು ತುಂಬಬೇಕಾದಂತ ಆ ಕೆಲಸವನ್ನು ಇವತ್ತು ಮಾಡದೆ ಅವರ ಹಣವನ್ನು ದುರುಪಯೋಗ ಮಾಡಕ್ ತಾವು ಹೊರಟಿದ್ದೀರಾ. ಇದು ಒಳ್ಳೇದಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಯಾರ ಹೆಸರನ್ನು ಹೇಳಿ ಇವತ್ತು ನೀವು ಅಧಿಕಾರಕ್ಕೆ ಬಂದ್ರೆ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಪಡಿಸ್ತೇನೆ, ಇವತ್ತು ನಿಮ್ಗೆ SCP TSP ಹಣದ ಬಗ್ಗೆ ಕಣ್ಣು ಬಿದ್ದಿದೆಯಲ್ಲ, ಅದೇ ನೀವು ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಂತ ಹಣವನ್ನು ಯಾವ್ದಾದ್ರು ತೆಗೆದಿದ್ದೀರಾ? ಒಂದ್ ಕಡೆ ಅಂಬೇಡ್ಕರ್ ಅವರನ್ನ ವಿಚಾರವನ್ನು ಮಾತಾಡ್ತೀರಾ, ಒಂದ್ ಕಡೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ. ಇವತ್ತು ಅಂಬೇಡ್ಕರ್ ಅವರ ನೀತಿ ಯಾವುದು? ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಆ ಸಮಾಜವನ್ನು ಮೇಲಕ್ಕೆತ್ತಬೇಕು ಅಂತಕ್ಕಂಥ ಒಂದು ಕಲ್ಪನೆ ಅಂಬೇಡ್ಕರ್ ಅವ್ರಿಗಿತ್ತು. ಅವರಿಗೆ ರಿಸರ್ವೇಶನ್ ಬೇಕು, ಅವರು ಇವತ್ತು ಸಮಾಜದಲ್ಲಿ ಎಲ್ಲರ ರೀತಿ ಸಮವಾಗಿ ಬಾಳ್ಬೇಕು ಅಂತಕ್ಕಂಥ ಯೋಜನೆಯನ್ನು ಅವ್ರು ಮಾಡಿದ್ರು. ಆದ್ರೆ ಇವತ್ತು ನೀವು ಮಾಡಕ್ ಹೊರಟಿರ್ತಕ್ಕಂಥದ್ದು ಏನು? ಆ ಸಮಾಜವನ್ನು ಮತ್ತೆ ತುಳಿತಕ್ಕಂಥ ಕೆಲಸ ಮಾಡಕ್ ನೀವು ಹೊರಟಿದ್ರ. ಹೌದು, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ಎಲ್ಲಾ ಇಲಾಖೆಗಳಲ್ಲಿ ಸುಮಾರು 25 ಇಲಾಖೆಗಳಲ್ಲಿ ಇವತ್ತು ಹಣವನ್ನು ಮೀಸಲಿಟ್ಟು ಕೆಲಸ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು. ಕೋವಿಡ್ ಅಂತ ಸಂಕಷ್ಟ ಕಾಲ, ಆರ್ಥಿಕವಾಗಿ ಹೊರೆ ಇದ್ದಂತ ಸಂದರ್ಭ, ಅವ್ರು ಯಾವತ್ತೂ ಕೂಡ
ಈ ದಲಿತರ ಹಣಕ್ಕೆ ಕಣ್ಣು ಹಾಕಲಿಲ್ಲ. ಯಾವ SCP TSP ಬಗ್ಗೆ ಅವ್ರು ಕಣ್ಣು ಹೋಗ್ಲಿಲ್ಲ. ಯಾಕಂದ್ರೆ ಆ ಸಮುದಾಯ ಇವತ್ತು ಉದ್ಧಾರ ಆಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಕಡಿತ ಮಾಡಬಾರ್ದು. ಆ ಸಮುದಾಯಗಳು ಮೇಲಕ್ಕೆ ಬರ್ಬೇಕಾದ್ರೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಕಲ್ಪನೆ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳಿಗಿತ್ತು. ಇವತ್ತು ನೀವು ಪ್ರತಿ ದಿವಸ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ನಾವು ಹಿಂದುಳಿದ ತುಳಿತಕ್ಕೊಳಗಾದ ಸಮಾಜದವನು ಅಂತ ನೀವು ಮಾತಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ. ಆದ್ರೆ ಇವತ್ತು ನೀವು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಏನು? ಈಗಾಗಲೇ 25,000 ಕೋಟಿಯನ್ನ ದುರ್ಬಳಕೆ ಮಾಡ್ಕೊಂಡಿದ್ದೀರಾ. ಈ ಮತ್ತೆ 15,000 ಕೋಟಿ ಬೇಕು ಅಂತ ಹೊರಟಿದ್ದೀರಾ. ಇದರಿಂದ ಯಾವ ಸಮುದಾಯ ಅಭಿವೃದ್ಧಿ ಆಗ್ಬೇಕಾಗಿತ್ತು ಅವ್ರ ತೊಂದರೆ ಆಗುತ್ತೆ. ದಯಮಾಡಿ ಈ SC ST ಗೆ ಸೇರಿದಂತ ಈ ಮೀಸಲು ಹಣವನ್ನ ತಾವು ಯಾವುದೇ ಕಾರಣಕ್ಕೆ ಈ ಸಾರಿ ಬಜೆಟ್ ನಲ್ಲಿ ಅದನ್ನ ಬಳಕೆ ಮಾಡಬಾರದು. ಆ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು ಅಂತಕ್ಕಂಥ ಆಗ್ರಹವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.